ಸರ್ ಈಗ SSLC ರಿಸಲ್ಟ್ ಇಟ್ಕೊಂಡು AI ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದ್ರು ಇವತ್ತು ಪಾಪ ಅವರು ಬೌದ್ಧಿಕ ದಿವಾಳಿ ಆಗ್ಬಿಟ್ಟಿದ್ದಾರೆ JDS ಅವರು ಬಿಜೆಪಿ ಅವರು. ಈಗ ಕಲಬುರಗಿನಲ್ಲಿರ್ಬೋದು, ಬೇರೆ ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 92% ಬಂದಿದೆ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಲ್ಲಿ ಕಮ್ಮಿ ಆಗಿದೆ. 92% ಬಂದವ್ರಿಗೆ ದಡ್ರ ಅಂತಾರ ಇವರು. ಆಮೇಲೆ ಆಯ್ತಪ್ಪ ನಮ್ಗೆ 70% ಬಂದಿದೆ ಅಂತ ಇಟ್ಕೊಳ್ಳಿ. ಇವ್ರು ಯಾರು ಮಾತಾಡಕ್ಕೆ ಅದಕ್ಕೆ? ಅಂದ್ರೆ ಇವರಿದ್ದಾಗೆಲ್ಲ ಮಾಡಿದ್ರ? ಈಗ ಇವರೆಲ್ಲ ಯಾವಾಗ ನೋಡಿದ್ರು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಇವರು ಸುದೀರ್ಘವಾಗಿ ಆಳಿರೋದಲ್ಲ. ಏನು ಶಿವಮೊಗ್ಗ ಇವತ್ತು ಏನು ಸಿಂಗಾಪುರ್ ಆಗಿದ್ಯಾ? ಇವರು ಇದ್ರಲ್ಲ ಇಷ್ಟು ವರ್ಷ, ಯಾರ್ಯಾರು ಮಾತಾಡ್ತಾ ಇದ್ದಾರೆ. ಇವರು ಕೂಡ ಮುಖ್ಯಮಂತ್ರಿ 4 ಸರಿ 3 ಸರಿ 2 ಸರಿ ಆದವರಲ್ಲ. ಹುಬ್ಳಿಯನ್ನು ಹಾಂಗ್ಕಾಂಗ್ ಮಾಡಿಟ್ಟಿದ್ದಾರ ಬೊಮ್ಮಾಯಿಯವರು. ಏನೇ ಇದ್ರು ಸರಿಯಾಗಿ ಮಾತಾಡಿದ್ರೆ ವಿ ಕ್ಯಾನ್ ಗಿವ್ ಇದು. ಈಗ ಬಿಜೆಪಿ ನಾಯಕರ ಮಕ್ಕಳು ಇಲ್ವಾ ಕಲಬುರಗಿನಲ್ಲಿ? ಅವ್ರ ಕಾರ್ಯಕರ್ತರು ಇಲ್ವಾ ಕಲಬುರಗಿನಲ್ಲಿ? ಅಂದ್ರೆ ಅವ್ರ ಮಕ್ಕಳು ದಡ್ರ? ಏನಿದು ಇಷ್ಟು ಚಿಲ್ಲರೆಯಾಗಿ ಮಾತಾಡಿದ್ರೆ ಯಾರು ಏನೋ ಹೇಳಕ್ ಆಗೋದಿಲ್ಲ. ಆಮೇಲೆ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳ್ತದೆ ಅಂತ ನೀವು ಯೋಚನೆ ಮಾಡ್ಬೇಕಲ್ಲ. ಮಾತಾಡಿ, ನನ್ನ ಬಗ್ಗೆ ಮಾತಾಡಿ. ವೈಯಕ್ತಿಕವಾಗಂತೂ ನೀವು ಮಾತಾಡ್ತಿರಲ್ಲ ಯಾವಾಗಲೂ. ನನ್ನ ಬಗ್ಗೆ ಮಾತಾಡ್ತೀರಾ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತೀರಾ, ನಮ್ಮ ಹೆಂಡತಿ ಬಗ್ಗೆ ಮಾತಾಡ್ತೀರಾ, ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತೀರಾ. ಮಾತಾಡಿ, ದಟ್ ಈಸ್ ಓಕೆ. ಪೊಲಿಟಿಕಲಿ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಫೇಸ್. ಮಕ್ಕಳಿಗೆ ಆಗ್ತಾ ಇರ್ತೀರಾ ಇದರಲ್ಲಿ? ನಾವು ಯಾವತ್ತನ ಹಂಗೆ ಮಾತಾಡಿದೀವ ಬಿಜೆಪಿ ಅವ್ರ ವಿರುದ್ಧ? ಇವತ್ತು ಅವರಿಗೆ ಬೌದ್ಧಿಕ ದಿವಾಳಿ ಆಗಿದೆ. ಇಶ್ಯೂಸ್ ಇಲ್ಲ. ಇಶ್ಯೂ ಬೇಸ್ ಮಾತಾಡಿದ್ರೆ ವಿ ಆರ್ ರೆಡಿ. ಸದನದಲ್ಲಿ ನಾವು ವಿಶೇಷ ಸದನ ಕರೆದ್ರೆ ಓಡೋಗ್ತಾರೆ, ವಾಕೌಟ್ ಮಾಡ್ತಾರೆ, ಅಥವಾ ಬಾವಿಗೆ ಬೀಳ್ತಾರೆ. ಒಂದು ಇಶ್ಯೂ ಮೇಲೆ ಸಮರ್ಪಕವಾಗಿ ಚರ್ಚೆ ಮಾಡುವಂತ ಒಬ್ಬ ಸಮರ್ಥ ನಾಯಕತ್ವ ಇಲ್ಲ ಬಿಜೆಪಿನಲ್ಲಿ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡ್ತಾರಲ್ರಿ, ಅರ್ಧ ದಿನ ಇಟ್ಕೊಳಕ್ ಅವ್ರ ಹತ್ರ ಕೆಪಾಸಿಟಿ ಇದೆಯಾ ಹೇಳಿ? ನೋ ಇಶ್ಯೂಸ್. ಅದಕ್ಕೆ ಇದೆಲ್ಲಾನು ಮಾಡ್ತಾ ಇದ್ದಾರೆ. ಜನರೇ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಆಗ್ಲೇ ಮತ್ತೊಮ್ಮೆ ಕೊಡ್ತಾರೆ ಅವರಿಗೆ.